व्यासाय भवनाशाय शेषाय गुणराशये सद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇವತ್ತು ನಮ್ಮೆಲ್ಲರ ಮೂಲ ಗುರುಗಳಾದಂತಹ ಸಾಕ್ಷಾತ್ ವಾಯುದೇವರ ಮೂರನೇ ಅವತಾರರಾದಂತಹ ಮಧ್ವಾಚಾರ್ಯರ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಅವತಾರವನ್ನ ಮುಗಿಸಿ ಬದರಿಕಾಶ್ರಮಕ್ಕೆ ಪ್ರಯಾಣ ಮಾಡಿದಂತಹ ಪರಮ ಪಾವನವಾದಂತಹ ದಿನ ಪಿಂಗಲಾಬ್ದೆ ಮಾಘಶುದ್ಧ ನವಮ್ಯಾಂ ಬದರಿಮ್ಯೇಯೋ ಅಂತ ಮಾಘಶುದ್ಧ ನವಮಿಯ ದಿವಸ ಆಚಾರ್ಯರು ಬದರಿಕಾಶ್ರಮಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಅಂತಹ ಈ ಒಂದು ಪರಮ ಪಾವನ ಸಂದರ್ಭ ಈ ಒಂದು ದಿವಸದಲ್ಲಿ ಆ ಮಧ್ವಾಚಾರ್ಯರೇ ರಚನೆ ಮಾಡಿಕೊಟ್ಟಂತಹ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ಎಂಬುದಾಗಿ ಹೇಳುವಂತೆ ಸಕಲ ಶಾಸ್ತ್ರಗಳ ನಿರ್ಣಯವನ್ನು ಕೂಡ ಈ ಒಂದು ಗ್ರಂಥದಲ್ಲಿ ಮಾಡಿಕೊಟ್ಟಿದ್ದಾರೆ. ಅಂತಹ ಮಹಾಭಾರತ ತತ್ವ ನಿರ್ಣಯ ಗ್ರಂಥ ಪ್ರತಿನಿತ್ಯ ಅದರ ಅಧ್ಯಯನವನ್ನ ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೇವೆ. ಇವತ್ತು ಕೂಡ ವಿಶೇಷವಾಗಿ ಆಚಾರ್ಯರ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ಅಧ್ಯಯನ ಮಾಡಿ ಕೊನೆಗೆ ಸ್ವಲ್ಪ ನಿಮಿಷಗಳ ಕಾಲ ಆಚಾರ್ಯರ ಮಹಿಮೆಯನ್ನ ಚಿಂತನೆ ಮಾಡೋಣ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಪರಮಾತ್ಮ ಆ ಜಾಂಬವಂತನನ್ನ ಜೊತೆಗೆ ಯುದ್ಧವನ್ನು ಮಾಡಿ ತನ್ನ ಸ್ವರೂಪದ ಅಭಿವ್ಯಕ್ತಿಯನ್ನು ಅವನಿಗೆ ಮಾಡಿದಾಗ ಜಾಂಬವಂತನಿಗೆ ಗೊತ್ತಾಗುತ್ತೆ, ನಾನು ಹಿಂದೆ ತ್ರೇತೆಯ ಯುಗದಲ್ಲಿ ಉಪಾಸನೆ ಮಾಡಿದಂತಹ ಶ್ರೀರಾಮನೇನೆ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಅಂತ ಕೊನೆಗೆ ತಾನು ಕ್ಷಮೆಯನ್ನು ಕೇಳಿ ತನ್ನ ಮಗಳಾದಂತಹ ರೋಹಿಣಿಯನ್ನ ಅರ್ಥಾತ್ ಜಾಂಬವತಿಯನ್ನ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡ್ತಾನೆ. ಅದಾದ ಮೇಲೆ ಪರಮಾತ್ಮ ಮಣಿಯನ್ನ ತಂದು ನಡೆದಂತಹ ಎಲ್ಲ ಘಟನೆಯನ್ನು ಕೂಡ ಸತ್ರಾಜಿತ ರಾಜನಿಗೆ ಪ್ರಸ್ತಾಪ ಮಾಡಿದಾಗ ಅವನು ಕೂಡ ತುಂಬಾ ಬೇಸರದಿಂದಾಗಿ ಪಶ್ಚಾತ್ತಾಪಗೊಂಡು ತನ್ನ ಮಗಳಾದಂತಹ ಸತ್ಯಭಾಮಾದೇವಿಯನ್ನ ತಾನು ಪರಮಾತ್ಮನಿಗೆ ಕೊಟ್ಟ ಎಂಬುದಾಗಿ ಇಷ್ಟು ಅಂಶ ಆಗಿತ್ತು. ಇಂದು 217ನೇ ಶ್ಲೋಕದಿಂದಾಗಿ ಪ್ರಾರಂಭ. ಮಣಿಂಚತಂ ಪ್ರದಾಯತಂ ನನಾಮಚ ಕ್ಷಮಾಪಯನ್ ಮಣಿಂ ಪುನರ್ದದೌ ಹರಿಹಿ ಮುಮೋದ ಸತ್ಯಭಾಮಯ. ರಮೈವ ಸಾಹಿ ಭೂರಿತಿ ದ್ವಿತೀಯ ಮೂರ್ತಿರುತ್ತಮ ಬಭೂವ ಸತ್ರಜಿತ್ಸುತ ಸಮಸ್ತಲೋಕ ಸುಂದರಿ. ಪದಚ್ಛೇದ. ಮಣಿಂ ಚ ತಂ ಪ್ರದಾಯ ತಂ ನನಾಮ ಚ ಕ್ಷಮಾಪಯನ್ ಮಣಿಂ ಪುನಃ ದದೌ ಹರಿಹಿ ಮುಮೋದ ಸತ್ಯಭಾಮಯ. ರಮಾ ಏವ ಸಾ ಹಿ ಭೂಃ ಇತಿ ದ್ವಿತೀಯ ಮೂರ್ತಿ ಉತ್ತಮ ಬಭೂವ ಸತ್ರಜಿತ್ಸುತ ಸಮಸ್ತಲೋಕ ಸುಂದರಿ. ಸತ್ರಾಜಿತ ರಾಜ ತನ್ನ ಕ್ಷಮಾಪಣೆಯನ್ನು ಕೇಳಿ ಆ ಒಂದು ಸತ್ಯಭಾಮೆಯನ್ನ ಕೃಷ್ಣನಿಗೆ ಕೊಟ್ಟ. ಅದೇ ರೀತಿಯಾಗಿ ಮಣಿಂಚ ತಂ ಪ್ರದಾಯ, ತನ್ನ ಹತ್ತಿರ ಇದ್ದಂತಹ ಆ ಒಂದು ಮಣಿಯನ್ನ ಸೆವಂತಕ ಮಣಿಯನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ ಸತ್ರಾಜಿತ ರಾಜ. ಆದರೆ ಪರಮಾತ್ಮ ತಾನೇ ಮಾಡಿದ, ಅವನನ್ನ ಕ್ಷಮಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ. ಪರಮಾತ್ಮ ಅವನನ್ನು ಕ್ಷಮಿಸಿ ತಾನೇ ಮಾಡಿದ. ಮಣಿಂ ಪುನಃ ದದೌ, ನನಗೆ
ಆ ಮಣಿಯ ಮೇಲೆ ಖಂಡಿತವಾಗಿಯೂ ಆಸೆ ಇಲ್ಲ ಎಂಬುದಾಗಿ ತಾನು ಹೇಳಿ ಆ ಸ್ಯಮಂತಕ ಮಣಿಯನ್ನ ಪುನಃ ಆ ಸತ್ಯರಾಜದ ರಾಜನಿಗೆ ಮರಳಿ ಕೊಡ್ತಾನೆ. ತಾನು ಆ ಸತ್ಯಭಾಮೆಯ ಕನ್ಯಾಮಣಿಯಾದಂತಹ ಸತ್ಯಭಾಮೆಯನ್ನು ಸ್ವೀಕಾರ ಮಾಡಿ ಹರಿಹಿ ಮುಮೋದ ವಿಶೇಷವಾದಂತಹ ಆನಂದವನ್ನ ಪರಮಾತ್ಮ ಅಲ್ಲಿ ಅನುಭವಿಸ್ತಾ ಇದ್ದಾನೆ. ಈ ರೀತಿಯಾಗಿ ಸತ್ಯಭಾಮೆ ಈ ಸಾಕು, ನನಗೆ ಈ ಯಾವ ಮಣಿಯೂ ಕೂಡ ಬೇಡ ಎಂಬುದಾಗಿ ತಾನು ಅದನ್ನ ಸ್ವೀಕಾರ ಮಾಡಲಿಲ್ಲ. ಈ ಸತ್ಯಭಾಮ ಯಾರು ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ರಮೈವ ಸಾಹಿ ಭೂಹು, ಅವಳು ಸಾಕ್ಷಾತ್ ರಮಾದೇವಿಯೇ ಆಗಿದ್ದಾಳೆ, ಲಕ್ಷ್ಮೀದೇವಿಯೇ ಆಗಿದ್ದಾಳೆ ಅಂತ. ಯಾರ ಆಕೆ ಅಂತಂದ್ರೆ ರಮಾ ಏವ ಸಾಹ ದ್ವಿತೀಯ ಮೂರ್ತಿ, ಎರಡನೇ ರೂಪ, ಅರ್ಥಾತ್ ಶ್ರೀ ಭೂ ದುರ್ಗಾ ಅಂತ. ಅದರಲ್ಲಿ ದ್ವಿತೀಯ ಮೂರ್ತಿ ಎರಡನೇ ರೂಪವಾದಂತಹ ಭೂರೂಪ, ಆ ಭೂರೂಪವೇನೆ ಇಲ್ಲಿ ಸತ್ಯಭಾಮಿಯಾಗಿ ಬಂದಿದೆ. ದ್ವಿತೀಯ ಮೂರ್ತಿ ಭೂಹು ಉತ್ತಮ, ಅತ್ಯಂತ ಸುಂದರಿ, ಸಮಸ್ತ ಲೋಕ ಸುಂದರಿ, ಸಮಸ್ತ ಲೋಕಗಳಲ್ಲಿ ಕೂಡ ಅತ್ಯಂತ ಸುಂದರಿಯಾದಂತಹ ಆ ಸತ್ಯಭಾಮೆ. ಅವಳ ಸ್ವರೂಪ ಎಂತಹದ್ದು ಅಂತಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಎರಡನೇ ರೂಪ ಭೂರೂಪ. ಆ ಭೂರೂಪವೇನೆ ಇಲ್ಲಿ ಸತ್ಯಭಾಮಾ ದೇವಿಯಾಗಿ ಅವತಾರ ಮಾಡಿದೆ. ಹೀಗೆ ರುಕ್ಮಿಣಿ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ, ಸತ್ಯಭಾಮ ಭೂಸ್ವರೂಪ. ಹಾಗಾಗಿ ಅವರದ್ದೇನೋ ಭೇದ ಇದೆ, ಸ್ವಲ್ಪ ಭೇದ ಇದೆ ಅಂತ ಸರ್ವತಾ ಚಿಂತನೆ ಮಾಡಬಾರದು. ಅವರಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಭೇದ ಎಂಬುದು ಇಲ್ಲ. ಇಬ್ಬರು ಕೂಡ ಲಕ್ಷ್ಮೀ ಸ್ವರೂಪರೇ ಆಗಿದ್ದಾರೆ. ಈ ರೀತಿಯಾಗಿ ಸತ್ಯಭಾಮ ದೇವಿಯೊಟ್ಟಿಗೆ ಪರಮಾತ್ಮನ ವಿವಾಹ ಎಂಬುದು ಆಯಿತು. ಮುಂದೆ ತಥೋಹಿ ಸಾಚ ರುಕ್ಮಿಣಿ ಪ್ರಿಯೇ ಪ್ರಿಯಾಸುತೇದಿಕಂ ಜನಾರ್ದನಸ್ಯ ತೇ ಹರೇಃ ಸದಾ ವಿಯೋಗಿನಿ ಯತಃ. ಅವಾಪ ಸಾಂಬನಾಮಕಂ ಸುತಂ ಚ ರೋಹಿಣಿ ಹರೇಃ ಚತುರ್ಮುಖಾಂಶ ಸಂಯುತಂ ಕುಮಾರಮೇವ ಷಣ್ಮುಖಂ. ಪದಚ್ಛೇದ. ತತಃ ಹಿ ಸಾ ಚ ರುಕ್ಮಿಣಿ ಪ್ರಿಯೇ ಪ್ರಿಯಾಸು ತೇ ಅಧಿಕಂ ಜನಾರ್ದನಸ್ಯ ತೇ ಹರೇಃ ಸದಾ ಅವಿಯೋಗಿನಿ ಯತಃ. ಅಥ ಆಪ, ಎರಡು ಪಾಠ ಇದೆ, ಒಂದು ಅವಾಪ ಅಂತ ಇದೆ, ಒಂದು ಅಥಾಪ ಅಂತಿದೆ. ಅವಾಪ ಸಾಂಬನಾಮಕಂ ಸುತಂ ಚ ರೋಹಿಣಿ ಹರೇಃ ಚತುರ್ಮುಖಾಂಶ ಸಂಯುತಂ ಕುಮಾರಂ ಏವ ಷಣ್ಮುಖಂ. ತತಃ ಆ ಕಾರಣದಿಂದ ಅಂತ. ಆ ಕಾರಣದಿಂದ ಅಂತಂದ್ರೆ ರುಕ್ಮಿಣಿ ಮತ್ತು ಸತ್ಯಭಾಮ ಇಬ್ಬರು ಕೂಡ ಮಹಾಲಕ್ಷ್ಮಿ ಸ್ವರೂಪರೇ ಆಗಿದ್ದಾರೆ. ಆ ಕಾರಣದಿಂದಾಗಿ ಸಾ ಅವಳು ಅಂತಂದ್ರೆ ಸತ್ಯಭಾಮ ಮತ್ತು ರುಕ್ಮಿಣಿ, ಸತ್ಯಭಾಮ ಮತ್ತು ರುಕ್ಮಿಣಿ ಇಬ್ಬರು ಕೂಡ ಏನಾಗಿದ್ದಾರೆ, ಪ್ರಿಯಾಸು ಪ್ರಿಯೇ ಅಧಿಕಂ ಪ್ರಿಯೇ. ಪ್ರಿಯ ಅಂತಂದ್ರೆ ಹೆಂಡತಿ. ನಾವು ಮುಂದೆ ಕೇಳುವಂತೆ ಶ್ರೀಕೃಷ್ಣ ಪರಮಾತ್ಮನಿಗೆ 16,108 ಜನ ಹೆಂಡತಿಯರು. ಆ ಪ್ರಿಯಾಸು ಆ ಎಲ್ಲ ಹೆಂಡತಿಯರಲ್ಲೂ ಕೂಡ ತೇ ಈ ಇಬ್ಬರು ಕೂಡ ರುಕ್ಮಿಣಿ ಮತ್ತು ಸತ್ಯಭಾಮ ಇಬ್ಬರು ಕೂಡ ಅಧಿಕಂ ಪ್ರಿಯೇ ತುಂಬಾ ಪ್ರೀತಿಪಾತ್ರರಾಗಿದ್ದರು. ಯಾಕೆಂದ್ರೆ ಅವರಿಬ್ಬರು ಕೂಡ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪರಾಗಿದ್ದಾರೆ. ಹಾಗಾಗಿ ಸದಾ ಅವಿಯೋಗಿನಿ, ಯಾವಾಗಲೂ ಕೂಡ ಪರಮಾತ್ಮನ ಜೊತೆಗೆ ವಿಯೋಗ ಇಲ್ಲದೆ ಇರುವಂಥವ್ರು, ಯಾವಾಗಲೂ ಪರಮಾತ್ಮನ ಜೊತೆಗೇನೆ ಇರುವಂಥವರು ಈ ರುಕ್ಮಿಣಿ ಮತ್ತು ಸತ್ಯಭಾಮೆಯರು. ಹಾಗಾಗಿ ಪರಮಾತ್ಮನಿಗೆ ಉಳಿದ ಪತ್ನಿಯರಿಗಿಂತಲೂ ಕೂಡ ಇವರು ಅತ್ಯಂತ ಅಧಿಕಂ ಪ್ರಿಯೆ, ಅತ್ಯಂತ ಪ್ರೀತಿ ಪಾತ್ರರಾಗಿದ್ದರು. ಇಷ್ಟ ಆಯಿತು. ಅದಾದ ಮೇಲೆ ಮತ್ತೆ ಜಾಂಬವತಿಯ ವಿಚಾರಕ್ಕೆ ಆಚಾರ್ಯರು ಬರ್ತಾರೆ. ಈ ರೋಹಿಣಿ ಅರ್ಥಾತ್ ಜಾಂಬವತಿ ಏನ್ ಮಾಡಿದಳು, ಸಾಂಬನಾಮಕಂ ಸುತಂ ಅವಾಪ, ಆ ಪರಮಾತ್ಮನಿಂದಾಗಿ ಸಾಂಬ ಎನ್ನುವಂತಹ ಒಬ್ಬ ಮಗನನ್ನ ಪಡೆದುಕೊಂಡಳು. ಈ ಸಾಂಬ ಯಾರು ಅಂತಂದ್ರೆ
ಕುಮಾರಮೇವ ಷಣ್ಮುಖಂ, ಸನತ್ ಕುಮಾರ ಸ್ಕಂದ ಅಂದ್ರೆ ಮೂಲತಃ ಕಾಮ, ಆ ಕಾಮನೇ ಸನತ್ ಕುಮಾರನಾಗಿದ್ದು ಅವನೇ ಷಣ್ಮುಖನಾಗಿದ್ದು. ಹೀಗೆ ಸನತ್ ಕುಮಾರ ಮತ್ತು ಷಣ್ಮುಖನಾದಂತಹ ಆ ಸನತ್ ಕುಮಾರ ಮತ್ತು ಷಣ್ಮುಖ ಇಲ್ಲಿ ಸಾಂಬರಾಗಿ ಅವತಾರ ಮಾಡಿದ್ದಾರೆ. ಜೊತೆಗೆ ಅದರಲ್ಲಿ ಏನಿದೆ, ಚತುರ್ಮುಖಾಂಶ ಸಂಯುತಂ, ಬ್ರಹ್ಮದೇವರ ವಿಶೇಷ ಅಂಶ ಇದೆ ಆ ಸಾಂಬಾರಲ್ಲಿ. ಬ್ರಹ್ಮದೇವರ ವಿಶೇಷವಾದಂತಹ ಅಂಶ ಇತ್ತು. ಹೀಗೆ ಜಾಂಬಮತಿ ಮತ್ತು ಶ್ರೀಕೃಷ್ಣನ ದಾಂಪತ್ಯದ ಫಲವಾಗಿ ಸನತ್ ಕುಮಾರ ರೂಪನಾದಂತಹ ಷಣ್ಮುಖ ಸಾಂಬನಾಗಿ ಅವತಾರ ಮಾಡಿದ. ಆ ಸಾಂಬನಲ್ಲಿ ಚತುರ್ಮುಖ ಬ್ರಹ್ಮದೇವರ ವಿಶೇಷವಾದಂತಹ ಅಂಶ ಇತ್ತು. ಹೀಗೆ ಪ್ರದ್ಯುಮ್ನನ ಅವತಾರ ಅಲ್ಲಿ ಆಗಿದೆ. ಆ ಪ್ರದ್ಯುಮ್ನ ಕೂಡ ಮೂಲತಃ ಕಾಮನೆ, ಆ ಕಾಮನೆ ಸನತ್ ಕುಮಾರನಾಗಿದ್ದು ಮುಂದೆ ಷಣ್ಮುಖನಾಗಿದ್ದು, ಹೀಗೆ ಅವನೇ ಇಲ್ಲಿ ಮತ್ತೆ ಸಾಂಬನಾಗಿ ಅವತಾರ ಮಾಡಿದ್ದಾನೆ. ಹೀಗೆ ಕಾಮ ಒಟ್ಟಿನಲ್ಲಿ ಎರಡು ರೂಪದಿಂದಾಗಿ ಇಲ್ಲಿ ಅವತಾರವನ್ನು ಮಾಡಿದ. ಇದು ಈ ಸನತ್ ಕುಮಾರ ಆ ಥರನ, ಆ ಸನತ್ ಹೌದೌದು, ಕುಮಾರನ, ಸನಕ ಹೌದು ಸನಂದನ ಸನತ್ ಕುಮಾರ. ಸನತ್ ಕುಮಾರ್, ಹೌದು ಅದೇ ಸನತ್ ಕುಮಾರ್. ಆ ಸನತ್ ಕುಮಾರ ಕಾಮನ, ಹೌದೌದು, ಅದೇ ಮನ್ಮಥ. ಮನ್ಮಥ, ಹೌದು. ಓ ಸರಿ ಸರಿ ಸರಿಯಪ್ಪ. ಮುಂದೆ ಇತಿ ಪ್ರಶಾಸತಿ ಪ್ರಭೌ ಜಗಜ್ಜನಾರ್ದನೆ ಅಖಿಲಂ ಅಗಣ್ಯ ಸದ್ಗುಣಾರ್ಣವೆ ಕದಾಚಿದಾಯಯೌ ದ್ವಿಜಃ. ಜನಾರ್ದನಸ್ಸ ನಾಮತೋ ರಮೇಶ ಪಾದ ಸಂಶ್ರಯಃ. ಸಮಾನಿತಶ್ಚ ವಿಷ್ಣುನ ಪ್ರಣಮ್ಯ ವಾಕ್ಯಮಬ್ರವೀತ್. ಪದಚ್ಛೇದ. ಇತಿ ಪ್ರಶಾಸತಿ ಪ್ರಭೌ ಜಗತ್ ಜನಾರ್ದನೆ ಅಖಿಲಂ ಅಗಣ್ಯ ಸದ್ಗುಣಾರ್ಣವೆ ಕದಾಚಿತ್ ಆಯಯೌ ದ್ವಿಜಃ. ಜನಾರ್ದನಃ ಸಹ ನಾಮತಃ ರಮೇಶ ಪಾದ ಸಂಶ್ರಯಃ ಸಹ ಮಾನಿತಃ ಚ ವಿಷ್ಣುನ ಪ್ರಣಮ್ಯ ವಾಕ್ಯಂ ಅಬ್ರವೀತ್. ಹೀಗೆ ಅಗಣ್ಯ ಸದ್ಗುಣಾರ್ಣವೆ, ಅನಂತ ಸದ್ಗುಣಗಳ ಸಮುದ್ರನಾದಂತಹ ಶ್ರೀಕೃಷ್ಣ ಪರಮಾತ್ಮ ಜಗತ್ ಪ್ರಶಾಸತಿ, ಈ ಜಗತ್ತನ್ನ ಆಳ್ತಾ ಇರಬೇಕಾದ್ರೆ ಅಲ್ಲಿಗೆ ಒಬ್ಬ ದ್ವಿಜಃ ಆಯಯು, ಒಬ್ಬ ಬ್ರಾಹ್ಮಣ ಬಂದ ಶ್ರೀಕೃಷ್ಣ ಪರಮಾತ್ಮನ ಮನೆಗೆ. ಅವನ ಹೆಸರು ಏನಂತಾನೆ, ಸಹ ನಾಮತಃ ಜನಾರ್ದನ, ಅವನ ಹೆಸರು ಜನಾರ್ದನ ಅಂತ ಒಬ್ಬ ಬ್ರಾಹ್ಮಣ. ಅವನೆಂಥವನು, ರಮೇಶ ಪಾದ ಸಂಶ್ರಯ, ಪರಮಾತ್ಮನ ಪಾದಗಳಲ್ಲಿ ವಿಶೇಷ ಭಕ್ತಿ ಇರುವಂತಹ ಒಬ್ಬ ಬ್ರಾಹ್ಮಣ. ಹೀಗೆ ಮನೆಗೆ ಬಂದಂತಹ ಬ್ರಾಹ್ಮಣನನ್ನ ಪರಮಾತ್ಮ ಮಾನಿತಃ, ಒಳ್ಳೆ ಸತ್ಕಾರವನ್ನ ಆದರವನ್ನ ಮಾಡಿದ. ಅಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಣಮ್ಯ ವಾಕ್ಯಮಬ್ರವೀತ, ಬಂದಂತಹ ಜನಾರ್ದನ ಎನ್ನುವಂತಹ ಬ್ರಾಹ್ಮಣ ನಮಸ್ಕಾರ ಮಾಡಿ ಮಾತನ್ನ ಹೇಳಿದ. ಹೀಗೆ ಶ್ರೀಕೃಷ್ಣ ಪರಮಾತ್ಮನ ಮನೆಗೆ ಜನಾರ್ದನ ಅಂತ ಒಬ್ಬ ಪರಮಾತ್ಮನ ಭಕ್ತನಾದಂತಹ ಭಕ್ತ ಬಂದ, ಬ್ರಾಹ್ಮಣ ಬಂದ. ಅವನಿಗೆ ಪರಮಾತ್ಮ ವಿಶೇಷ ಸತ್ಕಾರವನ್ನು ಮಾಡಿದ. ಅವನು ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಒಂದು ಮಾತನ್ನ ಹೇಳಿದ. ಏನು, ಕ್ಷಮಸ್ವಮೇ ವಚಃ ಪ್ರಭೋ ಬ್ರವೀಮ್ಯತೀವ ಪಾತಕಂ. ಯತಃ ಸುಪಾಪದೂತಕಃ ತತೋ ಹಿ ತಾದೃಶಂ ವಚಃ. ನತೇಸ್ತ್ಯಗೋಚರಂ ಕ್ವಚಿತ್
तथापि चाज्ञया वदे वदेति चोदितो मुना द्विजो जगाद माधवम्. पदच्छेद. क्षमस्व मे वचः प्रभो ब्रवीमि अतीव पातकम् यतः सुपापदूतकः ततः हि तादृशं वचः न ते अस्ति अगोचरं क्वचित् तथा अपि च आज्ञया वदे वद इति चोदितः अमुना द्विजः ಜಗಾದ ಮಾಧವಂ. ಆ ಜನಾರ್ದನ ಎನ್ನುವಂತಹ ಬ್ರಾಹ್ಮಣ ಪರಮಾತ್ಮನ ಹತ್ತಿರ ಮಾತಾಡ್ಲಿಕ್ಕೆ ಶುರು ಮಾಡಿದ. ಮೊದಲು ಹೇಳಿದಂತಹ ವಿಚಾರ ಏನಂತಂದ್ರೆ, ಪರಮಾತ್ಮ ನನ್ನನ್ನ ಕ್ಷಮಸ್ವ, ಕ್ಷಮಿಸು, ಮೇ ವಚಃ, ನನ್ನ ಮಾತನ್ನ ಕ್ಷಮಿಸು ಅಂತ. ಯಾಕೆ ತಂದ್ರೆ, ನಾನು ಹೇಳ್ತಾ ಇರುವಂತಹ ಮಾತು ಅತ್ಯಂತ ಪಾಪಕರವಾದಂತಹ ಮಾತು. ಬ್ರವೀಮಿ ಅತೀವ ಪಾತಕಂ, ಅತ್ಯಂತ ಪಾಪಕರವಾದಂತಹ ಮಾತು. ಯಾಕೆ ಅಂತಂದ್ರೆ, ವಾಸ್ತವಿಕ ನನಗೇನೋ ಆ ರೀತಿಯಾದಂತ ಭಾವನೆ ಇಲ್ಲ. ಆದರೆ ನಾನೇನಾಗಿದ್ದೇನೆ, ಸುಪಾಪ ದೂತಕಃ, ಒಬ್ಬ ದೊಡ್ಡ ಪಾಪಿಯ ಸೇವಕನಾಗಿದ್ದೇನೆ. ನಾನು ಒಬ್ಬ ದೊಡ್ಡ ಪಾಪಿಷ್ಠ ವ್ಯಕ್ತಿಯ ಸೇವಕನಾಗಿದ್ದೇನೆ, ಅವನ ದೂತನಾಗಿದ್ದೇನೆ. ಸುಪಾಪ ದೂತಕಃ. ಹಾಗಾಗಿ ಅನಿವಾರ್ಯವಾಗಿ ಅಂತಹ ಪಾಪಕರವಾದಂತಹ ಮಾತನ್ನ ಹೇಳಬೇಕಾಗಿದೆ. ಹಾಗಾಗಿ ದಯವಿಟ್ಟು ನನ್ನ ಮಾತನ್ನ ಕ್ಷಮಿಸುವಂತ ಪ್ರಾರಂಭದಲ್ಲಿ ಕ್ಷಮೆಯನ್ನ ಕೇಳ್ತಾ ಇದ್ದಾನೆ ಆ ಜನಾರ್ದನ ಎನ್ನುವಂತಹ ಬ್ರಾಹ್ಮಣ. ಮುಂದೆ ಹೇಳ್ತಾನೆ, ನತೇಸ್ತಿ ಅಗೋಚರಂ, ನಿನಗೆ ಅಗೋಚರವಾದದ್ದು, ಗೊತ್ತಿಲ್ಲದೆ ಇರುವುದು ಯಾವುದೂ ಕೂಡ ಇಲ್ಲ. ಕ್ವಚಿತ್ ನತೇ ಅಸ್ತಿ ಅಗೋಚರಂ. ಹಾಗಿದ್ದರೂ ಕೂಡ ನನ್ನ ಕರ್ತವ್ಯ, ನನ್ನ ಒಡೆಯನ ಮಾತನ್ನ ನಿನ್ನ ಮುಂದೆ ಹೇಳುವುದು. ಹಾಗಾಗಿ ತಥಾಪಿಚ ಆಜ್ಞೆಯಾವದೆ, ನೀನು ಆಜ್ಞೆ ಕೊಟ್ಟರೆ ಆ ಮಾತನ್ನ ವದೆ, ಹೇಳುತ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಹೇಳಿದ. ಇಷ್ಟು ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ವದ ಇತಿ, ಆಯ್ತು ಹೇಳು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಈ ರೀತಿಯಾಗಿ ಹೇಳಿದಾಗ ದ್ವಿಜೋ ಜಗಾದ ಮಾಧವಂ, ಆ ಬ್ರಾಹ್ಮಣ ಅವನೇ ಮಾಡಿದ ಮಾಧವಂ, ಶ್ರೀಕೃಷ್ಣ ಪರಮಾತ್ಮನ ಕುರಿತು ಮುಂದೆ ಹೇಳುವಂತಹ ಮಾತನ್ನ ಹೇಳಿದ. ಹೀಗೆ ಆ ಬ್ರಾಹ್ಮಣ ಶ್ರೀಕೃಷ್ಣ ಪರಮಾತ್ಮನಿಗೆ ಮುಂದೆ ಹೇಳುವಂತಹ ಮಾತನ್ನ ಹೇಳ್ತಾ ಇದ್ದಾನೆ. ಸುತೌ ಹಿ ಸಾಲ್ವಭೂಪತೇಹೆ ಬಭೂವತುಹು ಶಿವಾಶ್ರಯು. ಶಿವ ಪ್ರಸಾದ ಸಂಭವವು ಪಿತುಸ್ತಪೋಬಲೇನ ತೌ. ಅಜೇಯತಾಂ ಅವಧ್ಯತಾಂ. ಶಿವಾದ್ವರಂ ಸಮಾಪತುಃ. ಜರಾಸುತಸ್ಯ ಶಿಷ್ಯಕೌ ತಪೋಬಲೇನ ಕೇವಲಂ. ಮಹೋದರಂ ಚ ಕುಂಡ ಧಾರಿಣಂ ಚ ಭೂತಕಾವುಭೌ ತತಾದಿತೌ ಅವಧ್ಯಕೌ ದಿದೇಶ ಶಂಕರಸ್ತಯೋಃ. ಪದಚ್ಛೇದ.
ಸುತೌ ಹಿ ಸಾಲ್ವಭೂಪತೇಃ ಬಭೂವತುಃ ಶಿವಾಶ್ರಯೌ ಶಿವಪ್ರಸಾದ ಸಂಭವೌ ಪಿತುಃ ತಪೋಬಲೇನ ತೌ ಅಜೇಯತಾಂ ಅವಧ್ಯತಾಂ ಶಿವಾತ್ ವರಂ ಸಮಾಪತುಃ ಜರಾಸುತಸ್ಯ ಶಿಷ್ಯಕೌ ತಪೋಬಲೇನ ಕೇವಲಂ ಮಹೋದರಂ ಚ ಕುಂಡಧಾರಿಣಂ ಚ ಭೂತಕೌ ಉಭೌ ತಥಾ ಅಜಿತೌ ಅವಧ್ಯಕೌ ದಿದೇಶ ಶಂಕರಃ ತಯೋಃ. ಹಿಂದೆ ಒಬ್ಬ ರಾಜ ಇದ್ದ, ಸಾಲ್ವ ದೇಶದ ರಾಜ. ಅವನ ಹೆಸರು ಬ್ರಹ್ಮದತ್ತ ಅಂತ. ಆ ಬ್ರಹ್ಮದತ್ತರಿಗೆ ಸುತೌ ಬಭೂವತುಹು ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಇದೆಲ್ಲವೂ ಕೂಡ ಜನಾರ್ದನ ಬ್ರಾಹ್ಮಣ ಕೃಷ್ಣನಿಗೆ ಹೇಳ್ತಾ ಇರುವಂತಹ ಮಾತು. ಅವನು ಹೇಳ್ತಾನೆ, ಬ್ರಹ್ಮದತ್ತ ಎನ್ನುವಂತಹ ಸಾಲ್ವರಾಜನಿಗೆ ಇಬ್ಬರು ಮಕ್ಕಳು ಹುಟ್ಟಿದರು. ಹೇಗೆ ಹುಟ್ಟಿದರು ಅಂತಂದ್ರೆ, ಶಿವಾಶ್ರಯವು ಶಿವಪ್ರಸಾದ ಸಂಭವವು ರುದ್ರದೇವರ ಅನುಗ್ರಹದಿಂದಾಗಿ ಇಬ್ಬರು ಮಕ್ಕಳು ಹುಟ್ಟಿದರು. ಹೇಗೆ ಅಂತಂದ್ರೆ, ಪಿತುಃ ತಪೋಬಲೇನ ಬ್ರಹ್ಮದತ್ತ ತಪಸ್ಸು ಮಾಡಿದ. ಆ ತಪಸ್ಸಿಗೆ ಒಲಿದಂತಹ ರುದ್ರದೇವರು ಅವನಿಗೆ ಇಬ್ಬರು ಮಕ್ಕಳನ್ನ ದಯಪಾಲಿಸಿದರು. ಅವ್ರು ಯಾರು ಅಂತಂದ್ರೆ ಹಂಸ ಮತ್ತು ಡಿಭಿಕಾ ಅಂತ ಇಬ್ಬರು ಮಕ್ಕಳನ್ನ ಪಡೆದರು. ಅವರಿಬ್ಬರು ಕೂಡ ಸಹಜವಾಗಿ ಶಿವಾಶ್ರಯು ರುದ್ರದೇವರ ಮೇಲೆ ಅಪಾರವಾದಂತಹ ಭಕ್ತಿ ಇರುವಂತವರು. ಅವರಿಗೆ ಮುಂದೆ ಏನಾಯ್ತು, ರುದ್ರದೇವರ ವರದಿಂದಾಗಿ ಅಜೇಯತಾಂ ಅವಧ್ಯತಾಂ ಎರಡು ವರ. ಒಂದು ಅಜೇಯತ್ವ, ಅವರನ್ನ ಗೆಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾ ಇರಲಿಲ್ಲ, ಅದು ಒಂದು ವರ. ಇನ್ನೊಂದು ಅವಧ್ಯತ, ಅವರನ್ನು ಕೊಲ್ಲಲಿಕ್ಕೆ ಕೂಡ ಯಾರಿಂದಲೂ ಸಾಧ್ಯವಾಗ್ತಾ ಇರಲಿಲ್ಲ. ಹೀಗೆ ಎರಡು ವರ. ಗೆಲ್ಲಲಿಕ್ಕೂ ಸಾಧ್ಯ ಇಲ್ಲ, ಸಾಯಿಸಲಿಕ್ಕೂ ಸಾಧ್ಯ ಇಲ್ಲ. ಹೀಗೆ ಎರಡು ವರಗಳನ್ನ ಅವರಿಬ್ಬರು ಕೂಡ ಹಂಸಡಿಬಿಕರು ರುದ್ರದೇವರಿಂದ ಪಡೆದಿದ್ರು. ಅಷ್ಟು ಮಾತ್ರ ಅಲ್ಲ, ಜರಾಸುತಸ್ಯ ಶಿಷ್ಯಕವು ಆಗಿನ ಕಾಲದ ಮಹಾಶೈವನಾದಂತಹ ಶಿವಭಕ್ತಾಗ್ರಣಿಯಾದಂತಹ ಜರಾಸಂಧನ ಶಿಷ್ಯರಾಗಿದ್ದರು ಈ ಹಂಸ ಮತ್ತು ಡಿಭಿಕರು. ಅಷ್ಟು ಮಾತ್ರ ಅಲ್ಲ, ಮುಂದೆ ತಾವು ತಪಸ್ಸನ್ನ ಮಾಡಿ ತಪೋಬಲೇನ ತಮ್ಮ ತಪಸ್ಸಿನಿಂದಾಗಿ ಎರಡು ಭೂತಗಳನ್ನ ಪಡೆದುಕೊಂಡ್ರಂತೆ. ಆ ಎರಡು ಭೂತಗಳು ಯಾವುದು ಅಂತಂದ್ರೆ ಮಹೋದರ ಮತ್ತು ಕುಂಡಧಾರಿ ಅಂತ. ಅಂದ್ರೆ ರುದ್ರದೇವರು ಭೂತಗಣಗಳಿಗೆ ಒಡೆಯರು. ಅವರು ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿ ನಮಗೆ ಎರಡು ಭೂತಗಳು ಬೇಕು ನಮಗೆ ರಕ್ಷಣೆಗಾಗಿ ಅಂತ ಕೇಳ್ಕೊಳ್ತಾರೆ, ಒಂದು ರೀತಿಯಾಗಿ ಬಾಡಿಗಾರ್ಡ್ ತರ. ಆ ರೀತಿಯಾಗಿ ಕೇಳಿಕೊಂಡಾಗ ರುದ್ರದೇವರು ಮಹೋದರ ಮತ್ತು ಕುಂಡಧಾರಿ ಅಂತ ಎರಡು ಭೂತಗಳನ್ನ ಕೊಡ್ತಾರೆ. ಆ ಎರಡು ಭೂತಗಳು ಹೇಗಿದ್ವು ಅಂತಂದ್ರೆ ಅಜಿತೌ ಅವಧ್ಯಕವು. ಹಂಸಡಿಬಿಕರು ಹೇಗೆ ಅಜೇಯತ್ವವರನ್ನು ಮತ್ತು ಅವಧ್ಯತ್ವವರನ್ನು ಪಡೆದುಕೊಂಡಿದ್ದರೋ ಅದೇ ರೀತಿಯಾಗಿ ಆ ಕುಂಡಧಾರಿ ಮತ್ತು ಮಹೋದರ ಎನ್ನುವಂತಹ ಎರಡು ಭೂತಗಳು ಕೂಡ ಏನಾಗಿದ್ದು ಅಜೇಯವಾಗಿದ್ದು ಮತ್ತು ಅವಧ್ಯವಾಗಿದ್ದು. ಆ ಭೂತಗಳನ್ನು ಕೂಡ ಯಾರು ಕೂಡ ಗೆಲ್ಲಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಮತ್ತು ಸಾಯಿಸಲಿಕ್ಕೂ ಸಾಧ್ಯವಾಗ್ತಾ ಇರಲಿಲ್ಲ. ಅಜಿತೌ ಅವಧ್ಯಕೌ ದಿದೇಶ ಶಂಕರಸ್ತಯೋಹೋ. ಈ ರೀತಿಯಾಗಿ ರುದ್ರದೇವರ ವರದಿಂದಾಗಿ ಹಂಸಡಿಬಿಕರು ಅಜೇಯ ಮತ್ತು ಅವಧ್ಯರಾಗಿದ್ದರು. ಬ್ರಹ್ಮದತ್ತ ತಪಸ್ಸು ಮಾಡಿದ, ಅಂತಹ ಇಬ್ಬರು ಮಕ್ಕಳನ್ನು ಪಡೆದುಕೊಂಡ. ಮುಂದೆ ಅವರಿಬ್ಬರು ತಪಸ್ಸು ಮಾಡಿದರು, ಕುಂಡಧಾರಿ ಮತ್ತು ಮಹೋದರ ಎನ್ನುವಂತಹ ಎರಡು ಭೂತಗಳನ್ನು ಪಡೆದುಕೊಂಡ್ರು. ಆ ಭೂತಗಳು ಕೂಡ ಅವರಿಬ್ಬರಂತೆಯೇನೆ ಅಜೇಯ ಮತ್ತು ಅವಧ್ಯರಾಗಿದ್ದು ಅಂತ ಹೇಳ್ತಾರೆ. ಮತ್ತೆ ಮುಂದೆ ಅದರ ಆ ಭೂತಗಳು ಮತ್ತು ಯಾವ ಹಂಸ ಮತ್ತು ಡಿಬಿಕರ ಕಥೆಯನ್ನು ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ. ಆ ಉಳಿದ ಚಿಂತನೆಯನ್ನ ನಾಳೆಯ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.